ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳಬಹುದಾಗತ್ತೆ. ಇದನ್ನ ಯಾಕೆ ಇನ್ನೂ ಒಂದು ವರ್ಷ ಜೈಲಲ್ಲೇ ಇರಬೇಕಲ್ವಾ? ಪ್ರಶ್ನೆ ಅದಲ್ಲ. ಇನ್ನೂ ಒಂದು ವರ್ಷ ಜೈಲೇ ಗತಿ ಅಂತ ಹೇಳಿ ಅದು ಒಂದು ಸ್ಟೋರಿಯ ಒಂದು ಆ್ಯಂಗಲ್ ಅಷ್ಟೇ. ಬಟ್ ಇನ್ನೊಂದು ಆ್ಯಂಗಲನ್ನು ಚೆಕ್ ಮಾಡಿಕೊಂಡಾಗ ಬೇಲೇ ಸಿಗಬಾರ್ದು ಎನ್ನುವ ರೀತಿಯಲ್ಲಿ ಹಿಂದೆ ಆದೇಶ ಬಂದಿತ್ತಲ್ಲ, ಬೇಲ್ ಕೊಡೋಕ್ಕಾಗಲ್ಲ, ಯಾರು ಇಲ್ಲಿ ಯಾರು ಎತ್ತರದಲ್ಲಿ ಯಾರೂ ಇಲ್ಲ, ಇಲ್ಲಿ ಜೈಲಿನ ಮ್ಯಾನ್ಯಲ್ ಏನಿದೆಯೋ ಅದರ ಪ್ರಕಾರನೇ ಖೈದಿಗಳನ್ನ ಟ್ರೀಟ್ ಮಾಡಬೇಕು, ಇದು ಬೇರೆ ಥರದ್ದೇ ಕೇಸ್, ಇದು ಅಮಾನವೀಯವಾಗಿದೆ, ಇದು ಒಂದು ಸಂದೇಶ ಕೊಡಬೇಕು, ಈ ಆಯಾಮಗಳಲ್ಲಿ ತೀರ್ಪು ಬಂದಿತ್ತಲ್ಲ ಹಿಂದೆ. ಆ ತೀರ್ಪನ್ನು ಆಧರಿಸಿ ನಾವು ಇವತ್ತಿಗೆ ನೋಡಿದಾಗ 200, 222, 250 ದಾಟು ಬಿಡುತ್ತೆ ಸಾಕ್ಷಿಗಳು, ಎಲ್ಲ ಸಾಕ್ಷಿಗಳು ಸೇರಿಕೊಂಡಾಗ. ಸೊ ಇಲ್ಲಿಯವರೆಗೆ 8 ತಿಂಗಳಾಯ್ತಾ ರೀಸೆಂಟಾಗಿ ಹೋಗಿ, ಒಂದು 8 ತಿಂಗಳಾಗಿರ್ಬೋದು ಅಂತ ಅಂದಾಜಿಗೆ ಹೇಳ್ತಾ ಇದ್ದೀನಿ ನಾನು. ಸೊ 8 ತಿಂಗಳು ಅಂತ ನೀವು ಲೆಕ್ಕ ಹಾಕ್ಕೊಂಡಾಗ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಇನ್ನು 1 ವರ್ಷದಲ್ಲಿ ಉಳಿದಿರುವ ಎಲ್ಲ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ಯಲ್ಲ, ಇದು ನಿಜವಾಗಿಯೂ ದರ್ಶನ್ ಇವತ್ತಿಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮೇಜರ್ ಡೆವಲಪ್ಮೆಂಟು, ಮತ್ತಿದು ದರ್ಶನ್ ಫೇವರ್ ಆಗಿದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಕಾರಣ ಬೇಕಾದಷ್ಟಿದೆ ನೋಡಿ. ಒಂದು 10 ಸಾಕ್ಷಿ ವಿಚಾರಣೆ ಆಗಿದೆ ಇಲ್ಲಿವರೆಗೂ. ಏನು ತಿಂಗಳಿಗೆ ಒಂದು ಲೆಕ್ಕನ ಇದು? ತಿಂಗಳಿಗೊಂದು ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ, ಆ ಲೆಕ್ಕಕ್ಕೆ ಹೋಗ್ಬಿಟ್ರೆ ನಾವು ತಿಂಗಳಿಗೆ 2 ಆಗಿದೆಯಾ? 250 ಸಾಕ್ಷಿಗಳನ್ನು ವಿಚಾರಣೆ ಮಾಡೋದು ಯಾವಾಗ ಇವರು? ಏನು ಗುಂಪಲ್ಲಿ 25 ಸಾಕ್ಷಿ ಒಂದು ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ ಆ ಥರ ಮಾಡ್ತಿಲ್ಲಲ್ಲ. ಇಲ್ಲಿ 25 ಸಾಕ್ಷಿ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂದ್ರೂ ಇವರಿಗೆ ಹತ್ತಿರ ನೀವು ಲೆಕ್ಕ ಹಾಕೊಂಡ್ಬಿಟ್ಟಾಗ 10 ತಿಂಗಳಿಗೆ 250 ಸಾಕ್ಷಿ ಆಗುತ್ತೆ. ನಿಜ ಅಲ್ವಾ? ಆ ಲೆಕ್ಕದಲ್ಲಿ ನೋಡಿಬಿಟ್ರೆ ದರ್ಶನ್ 4 ವರ್ಷ ಇರಬೇಕಾಗಿತ್ತು, 5 ವರ್ಷ ಇರಬೇಕಾಗಿತ್ತು. ಏನು ಬರೀ ವಿಚಾರಣೆ ಕಾಲದಲ್ಲಿ ನೋಡಿ, ಒಂದು ಕೇಸ್ ಅಂದರೆ ಕೊಲೆ ಆರೋಪ ಬಂತು, ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಟೈಮಲ್ಲೇ ಅನೇಕ ಆರೋಪಿಗಳು ಬೇಲ್ಗೆ ಹಾಕ್ಕೊಳ್ತಾರೆ. ಬೇಸ್ಡ್ ಆನ್ ದಿ ಗ್ರೌಂಡ್ಸ್ ಆಫ್ ದಿ ಕೇಸ್ ಆರ್ ಮೆರಿಟ್ ಆಫ್ ದಿ ಕೇಸ್ ಚೆಕ್ ಮಾಡ್ಕೊಂಡಾಗ ಇಲ್ಲ, ಈ ಕೇಸಲ್ಲಿ ಬೇಲ್ ಕೊಡ್ಬೋದ್ರಿ, ಏನು ಅಪಾಯಕಾರಿಯಾಗಿಲ್ಲ, ಇವರೇನು ಸಾಕ್ಷಿ ನಾಶ ಮಾಡಲ್ಲ, ವಿಚಾರಣೆ ಕರೀರಿ, ಅವಾಗ ಟ್ರಯಲ್ ಶುರುವಾದಾಗ ವಿಚಾರಣೆ ಫೇಸ್ ಮಾಡ್ಕೊಳ್ಳಿ. ಅನೇಕ ಕೇಸ್ಗಳಲ್ಲಿ ಬೇಲ್ ಆಗಿಬಿಡುತ್ತೆ. ದರ್ಶನ್ ಕೇಸಲ್ಲಿ ಹಾಗಾಗಲಿಲ್ಲ. ನೋ, ಆ ಥರ ಆಗಲಿಲ್ಲ ದರ್ಶನ್ ಕೇಸಲ್ಲಿ. ದರ್ಶನ್ ಕೇಸಲ್ಲಿ ಏನು ಬಂತು ಅಂತ ಹೇಳಿದ್ರೆ, ಮೊದಲಿಗೆ ಬೇಲ್ಗೆ ಇವರು ಹುಡುಕಿದಂಥ ಮಾರ್ಗ ಯಾವುದಿತ್ತು ಅಂದರೆ ಮೆಡಿಕಲ್ ರೀಸನ್ಸ್, ವೈದ್ಯಕೀಯ ಕಾರಣಗಳು. ಬೆನ್ನು ಮೂಳೆ, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಹಾಸಿಗೆ ಬೇಕು, ಬೇರೆ ಥರ ಹಾಸಿಗೆ ಬೇಕು, ದಿಂಬು ಬೇಕು, ಬೆಡ್ಶೀಟ್ ಬೇಕು, ಇದೆಲ್ಲ ಕೇಳ್ಕೊಂಡು ಬಂದು, ಇಲ್ಲ ನಾನು ನನಗೆ ಗೊತ್ತಿರುವ ನಮ್ಮ ಕುಟುಂಬದ ನನ್ನ ಬೆನ್ನು ಮೂಳೆಯನ್ನು ಟ್ರೀಟ್ ಮಾಡುತ್ತಿರುವ ವೈದ್ಯರ ಬಳಿಯಲ್ಲಿಯೇ ನಾನು ಟ್ರೀಟ್ಮೆಂಟ್ ತೊಗೊಳ್ಬೇಕು. ದರ್ಶನ್ ಬಂದಾಗ ಆ ಒಂದು ಬೇಲ್ ಸಿಕ್ಕಿಬಿಡ್ತು. ಬೇಲ್ ಸಿಕ್ಕಾದ ಮೇಲಿನ ದರ್ಶನ್ ಬೆಳವಣಿಗೆಗಳಿತ್ತಲ್ಲ, ಶೂಟಿಂಗಲ್ಲಿದ್ದಾರೆ ಇವರು, ಫೈಟ್ ಸೀನ್ ಮಾಡ್ತಾ ಇದ್ದಾರೆ, ಇವರು ಫಾರಿನ್ಗೆ ಹೋದರು, ಬ್ಯಾಂಕಾಕಲ್ಲಿದ್ದಾರೆ, ಇವರು ಇನ್ಯಾವುದೋ ಊರಲ್ಲಿದ್ದಾರೆ, ಆರಾಮಾಗಿದ್ದಾರೆ, ಜಾಲಿ ಮಾಡ್ತಾ ಇದ್ದಾರೆ, ಈ ವಿಚಾರಗಳು ಫೋಟೋಗಳು ಆಚೆ ಬರೋಕ್ಕೆ ಶುರುವಾಯ್ತಲ್ಲ, ದರ್ಶನ್ಗೆ ಮಾರಕವಾಗಿದ್ದದು. ದರ್ಶನ್ ಸುಳ್ಳು ಹೇಳಿದ್ರಾ ನಿಜ ಹೇಳಿದ್ರಾ ನಮಗೆ ಗೊತ್ತಿಲ್ಲ, ಬೇಲ್ ಸಿಕ್ಕಿತ್ತು ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ಅದನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ, ಯಾವುದೇ ಒಬ್ಬ ಆರೋಪಿ ಕೋರ್ಟ್ಗೆ ತಾನಿಗೆ ಯಾಕೆ ಬೇಲ್ ಕೊಡಬೇಕು ಅಂಥೇಳಿ ಕನ್ವಿನ್ಸ್ ಮಾಡುವುದರಲ್ಲಿ ಗೆದ್ದರು ಅಂತ ಹೇಳಿದ್ರೆ ಹಿ ಈಸ್ ಎಲಿಜಿಬಲ್ ಅಂತ, ಫಿನಿಶ್. ಕೋರ್ಟ್ ಕನ್ವಿನ್ಸ್ ಮಾಡಿಬಿಟ್ರಿ ಇವರು, ನನಗೆ ಹುಷಾರಿಲ್ಲ, ನನಗೆ ಬೇಲ್ ಬೇಕು ಅಂತೇಳಿ. ಅದಾದಮೇಲೆ ಬೆಳವಣಿಗೆಗಳೇನಾಯಿತು ಅಂತ ಹೇಳಿದ್ರೆ ಪ್ರತಿಕೂಲ ಆಗಕ್ಕೆ ಶುರುವಾಯಿತು. ಇಲ್ಲ ಈ ಬೇಲ್ ರದ್ದು ಮಾಡಲೇಬೇಕು ಅಂತೇಳಿ ರಾಜ್ಯದ ಪೊಲೀಸ್ ಇಲಾಖೆ ಜಿದ್ದಿಗೆ ಬಿದ್ದಂತೆ ನಿಂತರು. ಏನಾದರೂ ಸರಿ, ಈ ಥರ 1000 ಕೇಸ್ ಇರಲಿ, 1000 ಮರ್ಡರ್ ಕೇಸ್ ಇರಲಿ, ಎಷ್ಟೋ ಜನಕ್ಕೆ ಬೇಲ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಲ್ಲ ಸರ್ಕಾರ. ಎಲ್ಲ ಕೊಲೆ ಕೇಸಲ್ಲೂ ಕೂಡ ಇವರಿಗೆ ಬೇಲ್ ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕದವನ್ನೇ ಬಿಡಿದಿಲ್ಲ ರಾಜ್ಯ ಸರ್ಕಾರ. 100 ಕೇಸ್ ಇದೆ ಈ ಥರ. ಬಟ್ ದರ್ಶನ್ ಕೇಸಲ್ಲಿ ಏನಾಯಿತು ಅಂದರೆ ಜಿದ್ದಿಗೆ ಬಿದ್ದಿತ್ತು ರಾಜ್ಯ ಪೊಲೀಸ್ ಇಲಾಖೆ. ಏನಾದ್ರಾಗಲಿ ಸುಪ್ರೀಂ ಕೋರ್ಟ್ಗೆ ಹೋದರೂ ಸರಿನೇ, ಅಲ್ಲಿ ಆದರೂ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಾ ಕಾನೂನು ವಿಚಾರಗಳಿಗೆ, ವಕೀಲರುಗಳಿಗೆ, ಆದರೂ ಚಿಂತೆ ಇಲ್ಲದ ಖರ್ಚು ಮಾಡಿಕೊಂಡು ದರ್ಶನ್ ಬೇಲ್ ರದ್ದು ಮಾಡಿಕೊಂಡ್ರು. ಇದಾದ ಮೇಲೆ ಏನಾಗಿದೆ, ವಿಚಾರಣೆಯ ಪ್ರಾಸೆಸ್ ಇದೆಯಲ್ಲ, ಈ ವಿಚಾರಣೆ, ಸಾಕ್ಷಿ ವಿಚಾರಣೆ, ಟ್ರಯಲ್ ಸ್ಟಾರ್ಟ್ ಆಯಿತು. ಟ್ರಯಲ್ ಸ್ಟಾರ್ಟ್ ಆದಮೇಲೆ ವಿಚಾರಣೆ ಪ್ರಾಸೆಸ್ ಲೇಟ್ ಆಗ್ತಿದೆ ಅಂತ ಏನು ಮಾಡೋದು? ದೇಶದಲ್ಲಿ ಜಡ್ಜ್ಗಳ ಅತಿ ದೊಡ್ಡ ಕೊರತೆ ಇದೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ಬಿಟ್ರೆ 10ನೇ ಒಂದು ಭಾಗದಷ್ಟು ಜಡ್ಜ್ಗಳು ಕೂಡ ನಮ್ಮಲ್ಲಿ ಇಲ್ಲ ಜನಸಂಖ್ಯೆ ಆಧಾರದಲ್ಲಿ. ಆ ಥರದೆಲ್ಲ ಆರೋಪಗಳು ಬಂತು. ಇದರ ಮೇಲೆ ದರ್ಶನಕ್ಕೆ ಬಂದಂಥ ಆತಂಕ ಏನು ಅಂತ ಹೇಳಿದ್ರೆ, ಇದೇ ಥರ ಆದರೆ ಏನು ಗತಿ? ಏನು ಇವರು 2 ವಾರಕ್ಕೋ 1 ವಾರಕ್ಕೋ ಒಬ್ಬೊಬ್ಬರನ್ನ ಕರೀತಾರೆ, ವಿಚಾರಣೆ ಮಾಡ್ತಾರೆ, 250 ಸಾಕ್ಷಿ ಅಂತಾರೆ, ಯಾವಾಗ ಮುಗಿಯೋದಿದು? ಇದೇ ಥರ ಆದರೆ ಯಾವಾಗ 10 ವರ್ಷ ಇರಬೇಕಾ ಜೈಲಲ್ಲಿ? ನಾನು ಕೇಸು 10 ವರ್ಷ ನಡೆಸ್ತಾರಪ್ಪ ಇವರು, ಅಲ್ಲಿವರೆಗೂ ಬೇಲ್ ಇಲ್ಲದೆ ಜೈಲಲ್ಲೇ ಇರಬೇಕಾ ಅಂತ ಹೇಳಿ ದರ್ಶನ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಬೇಲ್ಗೆ ಮತ್ತೊಮ್ಮೆ ಟ್ರೈ ಮಾಡಿಬಿಟ್ರು. ಯಾವ ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿ ಜೈಲಿನ ಮ್ಯಾನ್ಯುಯಲ್ ಬಗ್ಗೆ ಗಂಭೀರ ಎಚ್ಚರಿಕೆಗಳನ್ನು ಕೊಟ್ಟಿತ್ತೋ, ಯಾರು ಇಲ್ಲಿ ಸುಪ್ರೀಂ ಅಲ್ಲ, ಟ್ರೀಟ್ ಮಾಡಿ, ಎಲ್ಲ ಖೈದಿಗಳು ಒಂದೇ,
ಹೇಳಿತ್ತು ಅದೇ ಸುಪ್ರೀಂ ಕೋರ್ಟ್ನ ಮುಂದೆ ಕೊಟ್ಟಂಥ ಕಾರಣಗಳು ಕಳೆದ ಬಾರಿಯ ಕಾರಣಗಳೇ ಸ್ವಲ್ಪ ಸ್ಟ್ರಾಂಗ್ ಆಗಿದ್ವೇನೋ ಅಂತ ಅನ್ಸಕ್ಕೆ ಶುರು ಆಗ್ಬಿಡ್ತು. ಯಾರೋ ಬೈತಾರೆ, ನಿಂದಿಸ್ತಾರೆ, ಮೊದಲಿಸ್ತಾರೆ, ಈ ಕಾರಣಗಳಿತ್ತಲ್ಲ ಸ್ವಲ್ಪ ವೆಯ್ಟೇಜ್ ಇರಲಿಲ್ವೇನೋ ಅಂಥೇಳಿ 2027 ಮೇ 15 ದರ್ಶನ್ ಬೇಲ್ ಸುದ್ದಿಗೆ ಬರಬಾರ್ದಿನ್ನ ಆ ಥರ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಇದರಲ್ಲಿ ಅದೃಷ್ಟ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು ವರ್ಷದಲ್ಲಿ ಇದು ಅದೃಷ್ಟ ಅಂತ ಹೇಳಬೇಕು. ಏನ್ರಿ ಒಬ್ಬ ಮನುಷ್ಯ 1 ವರ್ಷ ಜೈಲಲ್ಲಿದ್ದಾನೆ ಅಂತ ಹೇಳಿದ್ರೆ ಅದು ಆ ಮನುಷ್ಯನ ಅದೃಷ್ಟ ಅಂತ ಹೇಳ್ತಿದ್ದೀರಿ ಅಂದರೆ 250 ಸಾಕ್ಷಿ, 230 ಸಾಕ್ಷಿ, 232 ಸಾಕ್ಷಿ, ಈಗ ಹೋಗ್ತಿರ್ತಕ್ಕಂಥ ಪೇಸ್, ವೇಗ ಅಥವಾ ನಿಧಾನಗತಿ, ಬಸವನ ಹುಳು, ಶಂಕು ಹುಳು ರೀತಿಯಲ್ಲಿ ಈ ಶಂಕು ಹುಳು ರೋಡ್ ಕ್ರಾಸ್ ಮಾಡುತ್ತಲ್ಲ ಆ ಥರ ಹೋಗ್ತಾ ಇದೆ ವಿಚಾರಣೆ ನಿಧಾನಕ್ಕೆ. ಆಮೆಗಿಂತ ಸ್ಲೋ ಇದು. ಸೊ ಹಾಗಿದ್ದಾಗ ಏನಾಗ್ಬಿಡುತ್ತೆ ನಿಮಗೆ ಅಟ್ಲೀಸ್ಟ್ 1 ವರ್ಷ ಫಿಕ್ಸ್ ಇವಾಗ ದರ್ಶನ್. ನನಗೆ ಈ 1 ವರ್ಷದಲ್ಲಿ ಈ ದರ್ಶನ್ ಹೇಳಿದ್ದು ಇದನ್ನೇ, ಅದೇನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವು ದಿನ ಕರಿತಿರೋ ವಿಚಾರಣೆಗೆ ನಮ್ಮನ್ನು ದಿನ ಕರೀರಿ, ನಾನು ಅದಕ್ಕೆ ಎಲಿಜಿಬಲ್ ಇದ್ದೀನಿ, ನಾನು ಅರ್ಜಿ ಹಾಕೊಳ್ಬಹುದು, ಎವ್ರಿಡೇ ನನ್ನ ಕೇಸ್ ವಿಚಾರಣೆ ಆಗಬೇಕು ಅಂತೇಳಿ ಪ್ರತಿ ಖೈದಿ ಹಾಕೋಬೋದ್ರಿ, ಪ್ರತಿದಿನ ವಿಚಾರಣೆ ಮಾಡಬೇಕು ನೀವು ಅಂತೇಳಿ ಆ ಖೈದಿಗೆ ಆ ಅನುಕೂಲ ದೇಶದ ಕಾನೂನು ವ್ಯವಸ್ಥೆ ಕೊಟ್ಟಿದೆ. ಅಟ್ಲೀಸ್ಟ್ ಸಮಾಧಾನ ಏನು ಅಂದರೆ 1 ವರ್ಷದಲ್ಲಿ ವಿಚಾರಣೆ ಮುಗಿಬೇಕು ಅಂತೇಳಿ ಬಂದಿರತಕ್ಕಂಥ ವಿಚಾರ ಇದೆಯಲ್ಲ, ಇದು ಸಮಾಧಾನ. ಅಂದರೆ ಜಾಮೀನು ಅರ್ಜಿ ಹಾಕ್ಕೊಂಡು ಹಾಗೆ ಸಂಕಷ್ಟ ಏನು ಅಂತ ಹೇಳಿದ್ರೆ ದರ್ಶನ್ ಯಾವುದೇ ಬೇಡಿಕೆಗೂ ಸುಪ್ರೀಂ ಕೋರ್ಟ್ ಮಣಿಲಿಲ್ಲ. ಜಾಮೀನು ಸಿಕ್ಕಿಬಿಡುತ್ತೆ ಅಂತ ಹೇಳಿ ಸಣ್ಣ ನಿರೀಕ್ಷೆ ಇತ್ತು ದರ್ಶನ್ಗೆ, ಶಾಕ್ ಆಗಿದೆ ಅವ್ರಿಗೆ. ಸಾಕ್ಷ್ಯಗಳ ವಿಚಾರಣೆಗೆ 1 ವರ್ಷ ಕಾಲಾವಕಾಶ ಕೊಟ್ಟಿರೋದು ಕೋರ್ಟ್ ಇಲ್ಲಿ 1 ವರ್ಷದಲ್ಲಿ ಬಹುತೇಕ ಅಕಸ್ಮಾತ್ ಈ 1 ವರ್ಷ ಕೊಟ್ಟು ವಿಚಾರಣೆ ಮುಗಿಸದೇ ಇದ್ದರೆ ಆಗ ಜಾಮೀನು ಅರ್ಜಿ ಪರಿಶೀಲನೆ ಮಾಡ್ತೀವಿ. ಅದನ್ನ ಜಸ್ಟಿಸ್ ಹೇಳಿದ್ದಾರಲ್ಲಿ ಸಾಕ್ಷಿ ವಿಚಾರಣೆಯಲ್ಲಿ ಪ್ರಗತಿನೇ ಆಗದೇ ಇದ್ರೆ ಬೇಲ್ಗೆ ಅರ್ಜಿ ಹಾಕೋಬೋದಪ್ಪ ನೀನು, 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲಿಯೇ ನೀನು ಅರ್ಜಿ ಹಾಕೊಳ್ಬಹುದು, ಆಮೇಲೆ ಬಿಡಿ. ಸುಪ್ರೀಂ ಕೋರ್ಟ್ ಹೇಳೋದು ಬೇರೆ ಕತೆ. ಅಧೀನ ನ್ಯಾಯಾಲಯ ಅಂತ ಬಂದಾಗ, ಅಧೀನ ನ್ಯಾಯಾಲಯ, ವಿಚಾರಣಾ ನ್ಯಾಯಾಲಯಗಳು ಅಂತ ಬಂದಾಗ ಅಲ್ಲಿ ಅರ್ಜಿ ಹಾಕೊಂಡಾಗ ಒಂದು ಹಂತಕ್ಕಲ್ಲಿ ಮಂಜೂರು ಮಾಡಿಸ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಹೇಳಿದ್ದಾಗ ಈ ಅಧೀನ ನ್ಯಾಯಾಲಯಗಳು ಏನು ಮಾಡ್ತವೆ, ಯೋಚನೆ ಮಾಡಿಬಿಡ್ತವೆ, ಅಯ್ಯೋ ಸುಪ್ರೀಂ ಕೋರ್ಟ್ ಹೇಳಿದ್ಯಪ್ಪ, ನಾವು ಬೇಲ್ ಕೊಟ್ಟರೆ ಹೇಗೆ, ಅವರೇ ಕ್ಯಾನ್ಸಲ್ ಮಾಡಿದಾನೋ, ಆ ಒಂದು ವಿಚಾರ ಬಂದ್ಬಿಡುತ್ತೆ ಇಲ್ಲಿ. ಸೊ ಹೀಗಾಗಿ 1 ವರ್ಷ ಆದಮೇಲೆ ದರ್ಶನ್ ಆರಾಮಾಗಿ ಅರ್ಜಿ ಹಾಕೊಳ್ಬಹುದು. 1 ವರ್ಷದಲ್ಲಿ ಈ 250 ಸಾಕ್ಷಿ, 232 ಸಾಕ್ಷಿ ಎಲ್ಲ ಇದೆಯಲ್ಲ, ಅದರಲ್ಲಿ 60 ಪ್ರಮುಖ ಸಾಕ್ಷಿಗಳಿದೆ. ನಿಮ್ಗೆ ಗೊತ್ತಿರ್ತಕ್ಕಂಥ ಯಾವುದೇ ಪೊಲೀಸ್ ಆಫೀಸರ್ನ ಮಾತಾಡಿಸಿ, ಯಾವುದೇ ವಕೀಲನೂ ಬೇಕಾದ್ರೆ ನೀವು ಕೇಳಬಹುದು, ಅವರೆಲ್ಲ ಹೇಳೋದು ನೋಡಿ ಸರ್, ಒಂದು ಮರ್ಡರ್ ಕೇಸ್ ಅಂತ ಬಂದರೆ 22ರಿಂದ 25 ಎವಿಡೆನ್ಸ್ಗಳು ಅಷ್ಟೇ ಸರ್ ಮೇಜರ್, ಉಳಿದಿದ್ದೆಲ್ಲ ಸುಮ್ಮನೆ ಇರ್ತವೆ. ಉಳಿದಿದ್ದೆಲ್ಲವೂ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಥವಾ ನಿರಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಮೇಜರಾಗಿ 22ರಿಂದ 25 ಸಾಕ್ಷಿ ಸಾಕು. ಆಯಿತು, ತುಂಬ ದೊಡ್ಡ ಕೇಸ್ ಇದು ಅಂದರೆ 50 ಸಾಕ್ಷಿ ಸಾಕು ಸರ್. ಈ ಕೇಸಲ್ಲಿ ಯಾಕೆ 250 ಸಾಕ್ಷಿ ಇಟ್ಕೊಂಡ್ಬಂದಿದ್ದಾರೋ, 232 ಸಾಕ್ಷಿ ಇಟ್ಕೊಂಡ್ಬಂದಿದ್ದಾರೋ ವಿ ಡೋಂಟ್ ನೋ ಅಂತಲೇ ಹೇಳ್ತಾರೆ ಅವರು. ಹಾಗಾಗಿ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಎಲ್ಲ ಸೌಲಭ್ಯವನ್ನು ಕೊಟ್ಟುಬಿಡಿ, ಯಾವ ಮನುಷ್ಯನಿಗೆ ಯಾವುದೇ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಬೇಡಿ. ಸೊ ದರ್ಶನ್ ಜಾಮೀನು ಅರ್ಜಿಯನ್ನು ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇವತ್ತು ಇತ್ಯರ್ಥ ಮಾಡಿರೋದು.